ಭಾಗದಾಗ ಬರಗಾಲ ಬಿತ್ತು. ಬರಗಾಲ ಬಿದ್ದಾಗ ಕಿಲ್ಲಾರುಗಳಿಗೆ ಹೈರಾಣ ಬತ್ತು. 700 ಕಿಲ್ಲಾರು ತಗೊಂಡು ಆ ಆಳ ಮಕ್ಕಳು ತಗೊಂಡು ಆ ಮೈಸ್ಕೋತ್ ಸಂಚಾರ ಮಾಡ್ಕೊತ ಎಲ್ಲಿಗೆ ಬಂದ್ರಂದ್ರ ಎಲ್ಲಿಗೆ ಬಂದಾರಿ? ಇದು ಗೊಳವಿ ಗೋವಿಂದಪುರಕ್ಕೆ ಬಂದ್ರು. ಗೋವಿಂದಪುರಕ್ಕೆ ಬಂದು ಆ ನದಿ ದಂಡೆಗೆ ನೀರ ಮೆವ್ವ ರಗಡಿತ್ತು. ಆ ಮೆವ್ವ ನೀರ ಮೈಸ್ಕೊಂಡು ಅಲ್ಲೇ ಗೊಳವಿ ಗೋವಿಂದಪುರದಾಗ ಇಳಿದ್ರು. ಮುಂದ ಎಷ್ಟೋ ವರ್ಷ ಹೋಯ್ತು. ಆಗ ಬಳಕ ಒಂದಿನ ಏನ್ ಮಾಡಿದ್ರು ಅಂದ್ರ ಚಾಮಗೊಂಡ ಗೌಡನ ಧರ್ಮ ಪತ್ನಿ ಕಣ್ಣವ್ವ ಕೊಡ ತಗೊಂಡು ನದಿ ನೀರಿಗೆ ಹೋಗ್ಯಾಳ. 4 ಗಂಟೆಗೆ ನಸ್ಕಿನ 4ಕ್ಕೆ ಎದ್ದು ದೇವ್ರ ಪೂಜಾಕ್ ನೀರು ತರ್ಬೇಕಂತ ಹೋಗ್ಯಾಳ. ನೀರು ತುಂಬಿಕೊಂಡು ನದಿ ಡಿಬ್ಬಿ ಏರಿ ಬರ್ತಿಳು. ಓಣ್ಯಾಗ 4 ಮಂದಿ ಹೆಣ್ಮಕ್ಳು ಅವರು ನಸ್ಕಿನಾಗ ನೀರಿಗೆ ಹೋದ್ರು. ಈಕೆ ಕೊಡ ತುಂಬಿಕೊಂಡು ಡಿಬ್ಬಿ ಏರಿ ಬರ್ತಿಳು. ಅವರು 4 ಮಂದಿ ಹೆಣ್ಣು ಮಕ್ಕಳು ಒಂದು ಮಾತಾಡ್ತಾರ. ಈಕೆನ ನೋಡಿ ಏನತ್ತಾಡ್ತಾರಂದ್ರ ಅದಕ್ಕೆ ಹಿರಿಯರ್ದು ಒಂದು ಮಾತದ, ಮುಂಜಾನೆ ಎದ್ದ ಕೂಡಲೇ ಕುಳಬಾ ಮುಖ ನೋಡಬಾರ್ದು, ಸಲ್ಲ ಗಿಡ ನೋಡಬಾರ್ದು, ಹಾಳ ಬಾವಿ ನೋಡಬಾರ್ದು, ಹುಟ್ಟ ಬಂಜಿ ಮುಖ ನೋಡಬಾರ್ದು ಅಂತ ಹೇಳ್ತಾರ. ಇವತ್ತು ಮುಂಜಾನೆ ಎದ್ದು ಬಂಜಿ ಮುಖ ನೋಡ್ದೇವಲ್ಲ, ಗೊಡ್ಡಿ ಮುಖ ನೋಡ್ದೇವಲ್ಲ ಅಂತೇಳಿ 4 ಮಂದಿ ಓಣ್ಯಾನ ಹೆಣ್ಮಕ್ಳು ತಿರಸ್ಕಾರ ಮಾಡಿ ಆ ತಾಯಿ ಕಣ್ಣವ್ಗ ಬೈದಾಗ ಆ ತಾಯಿಗೆ ಎಷ್ಟು ನೋವು ಐತು ಅಂತ ಕೇಳಿದರ ಕೆಬ್ಬಣ ಹಾರಿ ಕಾಶಿ ಬೆನ್ನ ಮೇಲೆ ಬರಿ ಕೊಟ್ಟಾಗ ಎಷ್ಟು ನೋವು ಆಗ್ತದ, ಎಷ್ಟು ಕೆಟ್ಟ ಅನಿಸ್ತದ, ಎಷ್ಟು ದುಃಖ ಅನಿಸ್ತದಲ್ಲ. ಅದರ 100 ಪೆಟ್ಟು ನೋವು ಐತು ಕಣ್ಣವ್ಗ. ಕೊಡ ತಗೊಂಡು ಮನೆಗೆ ಬಂದು ಗಂಡನಿದ್ರ ಕೊಡ ಇಳಿಸಿ ಒಂದೇ ಸವನ ಬಿದ್ದಳತಾಳ, ಸ್ವಾಮಿ 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 ಯಾಕೆ ಏನಾಗ್ಯದ? ಏನಿಲ್ಲ, ದೇವ್ರು ಬೆಳ್ಳಿ ಬಂಗಾರ ಶ್ರೀ ಸಂಪತ್ತು ರಗಡು ಕೊಟ್ಟ, ಆದ್ರ ಮಕ್ಕಳು ಇಲ್ಲನಂತದ ಒಂದು ಕೊರತೆ ಇಟ್ಟ. ಊರಾಗ ಓಣ್ಯಾಗ ಜನದ ನಿಂದ್ಯದ ಮಾತಾಡ್ಲಕತ್ತಾರ. ಏನತ್ತ ಗೌಡ ಗೌಡ್ತಿ ಬಂಜ್ ಅದಾವ, ಇವು ಹುಟ್ಟ ಗೊಡ್ಡಿ ಅದಾವ, ಇವಕ್ಕರು ಮಾರಿ ನೋಡ್ಬಾರ್ದು ಅಂತ ಜನ ನಿಂದ್ಯದ ಮಾತಾಡ್ಲಕತ್ತಾರ. ಆ ಆಡು ಮಾತು ನಾನು ಸಹಿಸೋದಾಗಲ್ಲಾಗ್ಯದ, ನಾ ಏನಾರ ಮಾಡ್ಕೊಂಡು ಸಾಯ್ತೀನಂದಳು. ಅವಾಗ ಗಂಡ ಜಾಬಗೊಂಡು ಗೌಡ ಹೇಳ್ತಾನ, ಹೇ ಕಣ್ಣೋ ನಿನ್ನಂತ ಸತಿ ತೀರಿದ ಮ್ಯಾಲ ನನ್ನಂತ ಪತಿ ಇದ್ದರೆ ಏನು ಮಾಡೋದದ? ನಾನು ನೀನು ಇಬ್ಬರು ಕೂಡ್ಕೊಂಡು ಒಮ್ಮೆ ಏನಾರ ಮಾಡ್ಕೊಂಡು ಸಾಯನಂತೇಳಿ ಗಂಡ ಹೆಂಡತಿ ಕೂಡ್ಕೊಂಡು ರಾತ್ರಿ ಮಧ್ಯರಾತ್ರಿ ಈ ಟೈಮ್ ಬಾರದೊಳಗ 2 ಗ್ಲಾಸ್ ತಗೊಂಡು ಅದರೊಳಗೆ ವಿಷ ಹಾಯ್ಕೊಂಡು ಆ ಯಾರ ಮತ್ತೆ ನೋಡಂಗದಾರ ಅಂತೇಳಿ ತಲಬಾಕಲು ಮುಚ್ಚಿ ಇಬ್ಬರು ಗಂಡ ಹೆಂಡತಿ ಕುಡಿಬೇಕಂತ ತಯಾರಾಗ್ಯಾರ. ನಡು ರಾತ್ರಿ ಬಾರ ಆಗ್ಯದ. ಇದು ಯಾರಿಗಾರ ಉಂಟಾಯ್ತಂದ್ರ ಗುಡ್ಡದ ಹೊಡಿಯ ಅಮ್ಮೋಕ್ಷಿದ್ದ. ಇದು ಎಲ್ಲಿ ನಡೆದದ? ಇಲ್ಲೇ ಅದ್ರ ಗೋವಿಂದಪುರ. ಗೋವಿಂದಪುರದಾಗ ಇವ್ರು ಕುಡಿಬೇಕಂತ ಕೂತಾರ. ಮುಮ್ಮೆಟ್ಟು ಗುಡ್ಡದ ಮೇಲೆ ಅಮ್ಮೋಕ್ಷಿದ್ದದಾನ. ಅಮ್ಮೋಕ್ಷಿದ್ದ ಗರ್ವ ಉಂಟಾಯ್ತತ. ಅವಾಗ ಅಮ್ಮೋಕ್ಷಿದ್ದ ತಿಳ್ಕೊಂಡ ಗೌಡ ಗೌಡ್ತಿ ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ತಾವ ಅಂದ್ರ ಅವಕ್ಕರು ಪ್ರಾಣ ನಾವು ಉಳಿಸ್ಬೇಕಂತೇಳಿ ಅಮ್ಮೋಕ್ಷಿದ್ದ ವಿಚಾರ ಮಾಡಿ ದೇವಲೋಕದ ಕೊರವಿಗೆ ಆಕಾಶವಾಣಿ ಮಾಡ್ತಾನ. ಕೊರವಿ, ಹೇ ಕೊರವಿ, ಗೌಡ ಗೌಡ್ತಿ ಗೊಳವಿ ಗೋವಿಂದಪುರದಾಗ ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಲಾಕತ್ತಾವ, ಅವ್ರಿಗೆ ಮೊದಲು ಹೋಗಿ ನೀವು ಅವ್ರ ಪ್ರಾಣ ಉಳಿಸಂದಾಗ ಅವಾಗ ಕೊರವಿ ತಕ್ಷಣ ಬಂದು ನಡು ರಾತ್ರಿ ಬಾರದಾಗ ಗೌಡರ ತಲಬಾಕಲ ಮುಂದೆ ನಿಂತು ಒಂದೇ ಸವನ ಒದರ್ತಾಳ. ಏನಂತ? ಅಪ್ಪ, ಯಾರೇ ಮಕ್ಕಳಿಲ್ಲ ಅಂತೇಳಿ ಪ್ರಾಣ ಕೊಡಬೇಡ್ರಿ, ಮಕ್ಕಳು ಕೊಡಂತ ತಾತ ಅದಾನ, ನಾ ದೇವಲೋಕದ ಕೊರವಿ ಬಂದೇನಂತ ತಲಬಾಕಲ ಮುಂದೆ ನಿಂತು ಚೀರ್ಯಾಡಿ ಒದರ್ತಿದ್ದು. ಬಾರದಾಗ ಎತ್ತಿ ಕುಡಿಬೇಕಂತ ಗ್ಲಾಸ್ ಎತ್ಯಾರ. ಈ ಕೊರವಿ ಒದರು ಶಬ್ದ ಗೌಡ ಗೌಡ್ತಿ ಕಿವಿಗೆ ಬೆತ್ತು. ಕೈಯನ ಗ್ಲಾಸ್ ಒಗದು ತಲಬಾಕಲು ಬಂದು ತೆರೆದು ನೋಡ್ತಾರ, ದೇವಲೋಕದ ಕೊರವಿ ಅದಾಳ. ಅವಾಗ ಕೇಳ್ತಾರ, ಅಮ್ಮ ತಾಯಿ ನೀ ಯಾರು ಇಂಥ ನಡು ರಾತ್ರಿ ಬಾರಕ್ ಬಂದಿ ಅಂದಾಗ ಅವಾಗ ಆ ತಾಯಿ ಹೇಳ್ತಾಳ, ನಾನು ದೇವಲೋಕದ ಕೊರವಿ ಇದೀನಂದಳು. ಯವ್ವ ಇಂಥ ರಾತ್ರಿ ಇಲ್ಯಾಕೆ ಬಂದಿ? ಯಪ್ಪ ನಿಮ್ಮ ಸಲುವಾಗಿ ಬಂದೀನಿ. ನಮ್ಮ ಸಲುವಾಗಿ ಬಂದಿ? ಯಾಕೆ ಬಂದಿ? ಏನಕ್ಕೆ ಬಂದಿ? ಏನಿಲ್ಲ, ನೀವು ಮಕ್ಕಳಿಲ್ಲ ಅಂತೇಳಿ ಪ್ರಾಣ ಕೊಡ್ಲಾಕತ್ತೀರ ನನಗೆ ಗುರುತಾಯ್ತು, ಅದಕ್ಕಾಗಿ ನಾ ಬಂದೀನಿ. ನಾ ಕಣಿ ಹೇಳ್ತೀನಿ ಅಂದಳು. ಕಣಿ ಹೇಳಕ್ ಕೇಳ್ತೇವ ಮತ್ತು ನಮ್ಮದು ಏನದ ನಮ್ಮ ಭೋಗದಾಗ ಹೇಳಂದಾಗ ಅವಾಗ ಕೊರವಿ ಹೇಳ್ತಾಳಪ್ಪ, ಮಕ್ಕಳಿಲ್ಲ ಯಾಕೆ ಪ್ರಾಣ ಕೊಡ್ಲಾಕತ್ತೀರಪ್ಪ? ಮಕ್ಕಳು ಕೊಡಂತ ತಾತ ಮುಮ್ಮೆಟ ಗುಡ್ಡದ ಒಡಿ ಅದಾನ, ಅದಕ್ಕೆ ಅವನ ಸುದ್ದಿ ಹೆಂಗ್ ಸಾರ್ತದ? ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋರಿ, ಪಟ್ಟಣದ ಕೆಳಗೆ ಅರಿಕೇರಿ ಹೋದ್ರ ಅಮ್ಮೋಕ್ಷದ ತೊಟ್ಟಲು ಕೊಟ್ಟು ಕಳುವಾನತ್ತ ಜಗದ ಶ್ರುತಿ ಅದಪ್ಪ, ಅಲ್ಲಿ ಹೋದ್ರ ಮಕ್ಕಳಾಗ್ತಾವ, ಯಾಕೆ ಇಲ್ಲಿ ಕುಡಿದು ಪ್ರಾಣ ಕೊಡ್ತೀರ ಅಂದಾಗ ಅವಾಗ ನಸ್ಕಿಲೆ 4 ಗಂಟೆ ಕೆದ್ದು ಗೌಡ ಗೌಡ್ತಿ ಎಟ್ಟೇಳಿ ಕೊರವಿ ಹೋದಾಗ ಗೌಡ ಗೌಡ್ತಿ ನಸ್ಕಿಲೆ 4 ಗಂಟೆ ಕೆದ್ದು ಶ್ಯಾಮ ಜಳಕ ಮಾಡಿಕೊಂಡು ನೇಮನಿಷ್ಠದಿಂದ ಕಳಸ ಪಂಚಾರ್ತಿ ಹಚ್ಕೊಂಡ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದ ಮುತ್ಯಾಗ 5 ಸುತ್ತಾಕಿ ಉಡಿವಡ್ಡಿ ನಿಂತರು. ಗುರುವೇ ಹುಟ್ಟ ಬಂಜಿದವಪ್ಪ, ಕಣ್ಣು ತೆರೆದು ನೋಡಂದಾಗ ಅಮ್ಮೋಕ್ಷದ ಕಣ್ಣು ತೆರೆದು ಗೌಡ್ತಿ ಉಡ್ಯಾಗ ಕಾರಿಕ ಭಂಡಾರಿಟ್ಟ. ಗೌಡ್ತಿ ಒಂದು ಮಾತು ಹೇಳ್ತಾನೆ, ಗೌಡ್ತಿ
ಈ ಕಾರಿಕ ಭಂಡಾರ ಹೋಗಿ ಮನ್ಯಾಗ ಭಕ್ಷಣೆ ಮಾಡು, ನಿನಗೆ ಗಂಡಸ ಮಗನೇ ಹುಡ್ತದಂದ. ಅವಾಗ ಆಯ್ತಪ್ಪ ಅಂತೇಳಿ ಈಕೆ ನಾ ಕ್ಯಾಜೆ ಮುಂದಕ್ಕೆ ಇಟ್ಟಿದ್ರು. ಅವಾಗ ಅಮ್ಮೋಗಿಸಿದ್ವಿ ತನ್ನ ಗೌಡ್ತಿ ಮೊದಲ ಗಂಡಸ ಮಗನೇ ಹುಡ್ತದ, ಆ ಮಗನ ತಂದು ನನ್ನ ಮಠಕ್ಕೆ ಬಿಡ್ಬೇಕಂದ. ಅವಾಗ ಗೌಡ್ತಿ ಅತ್ತಾಳೆ, ಅಪ್ಪ ಒಂದು ಮಗನ ತಂದು ನಿನ್ನ ಮಠಕ್ಕೆ ಒಂದೇ ಮಗನ ಕೊಟ್ಟು ಆ ಮಗನ ತಂದು ನಿನ್ನ ಮಠಕ್ಕೆ ಬಿಟ್ಟು ನನ್ನ ಮನೆ ದೀಪ ಹೆಂಗಂದಳು. ಅವಾಗ ಮತ್ತೆ ಅಮ್ಮೋಗಿಸಿದ ಹೇಳ್ತಾನೆ, ಗೌಡ್ತಿ ಒಂದು ದೀಪ ತಂದು ನಾನು ಗುಡ್ದಾಗ ಹಚ್ಚದೆ ಅಂದ್ರೆ 2 ದೀಪ ನಿನ್ನ ಮನೆಗೆ ಹಚ್ತೀನಿ ಅಂದ. ಅಂದ್ರೆ ಒಂದು ಮಗನ ತಂದು ನಾನು ಮಠಕ್ಕೆ ಬಿಟ್ಟೆ ಅಂದ್ರೆ 2 ಗಂಡಸ ಮಕ್ಕಳು ಮತ್ತೆ ನಿನ್ನ ಮನೆಗೆ ಕೊಡ್ತೀನಿ ಅಂತ ಹೇಳ್ದ. ಅಷ್ಟೊಂದು ಬಿಟ್ಟು ಕೊಳ್ಳೆ ಅವಾಗ ತಾಯಿ ಕನ್ನವ ಒಳವಿ ಗೋವಿಂದಪುರಕ್ಕೆ ಬಂದಳು. ಮನ್ಯಾಗ ಕಾರಿಕ ಭಂಡಾರ ಭಕ್ಷಣೆ ಮಾಡಿದಳು. ಮುಂದಾಕಿ ಗರ್ಭ ನಿತ್ತು. ಅವಾಗ ಗರ್ಭ ನಿತ್ತ ಬಳಕ 9 ತಿಂಗಳ 9 ದಿನ 9 ತಾಸು 9 ನಿಮಿಷ 9 ಸೆಕೆಂಡ್ ಮುಗಿದ ನಂತರ ಆ ತಾಯಿ ಶಿವರಾತ್ರಿ ಶಿವಯೋಗ ದಿವಸಿಗೆ ಗಂಡಸ ಮಗವಿಗೆ ಜನ್ಮ ಕೊಟ್ಟಳು. ಆ ಗಂಡಸ ಮಗ ಬೇರೆ ಯಾರು ಅಲ್ಲ, ಬೇರೆ ಯಾರು ಅಲ್ಲ, ಯಾರು ಹರೇನಾಡದ ಅರಸ ಗಂಗಿನಾಡದ ಗೌಡ 7 ಮಠದ ಒಡೆಯ ಗೋವಿಂದಪುರದ ಮಾಸಿದ್ದಪ್ಪ ಹುಟ್ಟಿ ಬಂದ. ಗೋವಿಂದಪುರದ ಮಾಸಿದ್ದಪ್ಪ ಹುಟ್ಟಿ ಬಂದ. ಇಲ್ಲೇ ನಡೆದಿದ್ದ ವಿಷಯ ಕೇಳುವುದದ. ಈಗ ಸಿದ್ಧ ಮಾಳಿಂಗರಾಯ ಅವನ ಗುರು ಬೀರದೇವರ ಬಹುತೇಕ ಗುರು ಕಾಡದ ಬೇಡದ ಸಿದ್ಧ ಮಾಲಿಂಗರಾಯ ಈಗ ಗುರು ಬೀರದೇವರ ಒಂದಿನ ಕೇಳ್ದ, ಅಪ್ಪ ದಿನನಿತ್ಯ ಸೇವಾ ಮಾಡೋದು ನನಗೆ ಸಾಕು ಮಾಡಪ್ಪ, ಈ ಸೇವಾ ಬೇಕಾಗಿಲ್ಲ, ಕರೆ ನನಗೆ ಹುಲಿ ಹಾಲಿನ ಗಿಣ್ಣ ಉಣಂಗಾಗ್ಯದ, ಕರೆ ಅದನ್ನು ತೊಗೊಂಡು ಬಾ ಅಂದಾಗ ಸಿದ್ಧ ಮಾಲಿಂಗರಾಯ ನಿನ್ನ ಆಶೀರ್ವಾದ ಇದ್ರೆ ನಾ ಹೋಗ್ತೀನಿ ಅಂತೇಳಿ ಭಾರತಿ ನಿಂಬಾಳ ಗುಡ್ಡಕ್ಕೆ ಬಂದು ಆ ಹುಲಿ ಹಾಲು ಹಿಂಡ್ಕೊಳಕ್ಕೆ ಬಂದ ಕೂಡಲೇ ಆ ಹುಲಿ ಮರಿಗಳ ಒಳಗೆ ಬಿಟ್ಟು ಆ ಹುಲಿ ತಾಯಿ ಆ ಆಹಾರ ತರಬೇಕಂತೇಳಿ ಹೋಗಿತ್ತು. ಎಷ್ಟಾಗಲಕ್ಕ 7 ಅಡಿ ಶರ್ಪ ಆ ಹುಲಿ ಮರಿಗಳನ್ನು ನುಂಗಬೇಕಂತ ಬಂದಿತ್ತು. ಆಗಿನ ಟೈಮದೊಳಗೆ ಮಾಳಪ್ಪ 7 ಅಡಿ ಶರ್ಪಕ್ಕೆ ಭಂಡಾರ ಹೊಡೆದ. ಅವಾಗ ನಾಗರಹಾವ ಸರಿತು. ಆಗಿನ ಟೈಮ್ದೊಳಗೆ ಯಾವನ ಬಂದಾನ ತಿಳ್ಕೊಂಡು ಆ ಹುಲಿ ತಾಯಿ ಓಡಿ ಬಂದು ಇವನಿಗೆ ಎದೆ ಮೇಲೆ ಅಂಟರ್ಗಾಲ ಕೊಡ್ಲಕ್ಕೆ ಬರ್ತಿತ್ತು. ಅವಾಗ ಮರಿಗಳು ಹೇಳ್ತಾವೆ, ಏ ಯವ್ವ ಅವನಿಗೇನೂ ಮಾಡಬೇಡ, ಅವನಿಗೇನೂ ಮಾಡಬೇಡ, ಅವ ದೊಡ್ಡ ಮಾನಭಾವ, ಅವ ದೇವ ಪುರುಷ ಅದಾನ, ಯಾಕಂದ್ರೆ ಅವ ಇರ್ಲಿಲ್ಲ ಅಂದ್ರೆ ನಮ್ಮ ಪ್ರಾಣ ಇಟ್ಟು ನಟ್ಲಿ ಹೋಗಿಬಿಡ್ತಿತ್ತು ತಾಯಿ, ಅಂಥ ದೇವ ಪುರುಷನಿಗೆ ನೀ ಏನೂ ಮಾಡಬೇಡ, ಅವನದಿಂದ ನಮ್ಮ ಪ್ರಾಣ ಉಳಿದಂತೇಳಿ ಮರಿಗಳು ಆ ತಾಯಿ ಕೇಳ್ಕೊಂಡಾಗ ಅವಾಗ ಆ ತಾಯಿ ಕೇಳ್ತದಪ್ಪ, ನೀ ಯಾರು ಇಲ್ಲಿಗೆ ಯಾಕೆ ಬಂದಿ ಅಂದಾಗ ನಾ ಶಿರಡೋಣ ಬೀರಸಿದ್ದನ ಶಿಷ್ಯ ಸಿದ್ಧ ಮಾಲಿಂಗರಾಯ ಇದೀನಿ, ಮತ್ತು ನಾ ಇಲ್ಲಿಗೆ ನಿನ್ನ ಬಳಿ ಒಂದು ಕೆಲಸದ ಬಂದೀನಿ, ಏನದು ಹೇಳು, ನೀ ಏನು ಬೇಡ್ತಿ ಬೇಡು, ನಾ ಬೇಡಿದ್ ಕೊಡ್ತೀನಿ ಅಂತ ಹುಲಿ ಮಾಳಪ್ಪ ಕೇಳ್ದ. ನೀ ಏನೂ ಕೊಡೋದು ಹರಕತ್ತಿಲ್ಲ, ನನಗೆ ನಿನ್ನ ಹಾಲು ನನ್ನ ಗುರು ಬೇಡ್ಯಾನ, ನಿನ್ನ ಹಾಲಿನ ಗಿಣ್ಣ ಉಣ್ಬೇಕು ನಂಗೆ ಅನಿಸದತ್ತ. ಆ ಹುಲಿ ಹಾಲು ತೊಗೊಂಬಾತ ಕಳಿಸ್ಯಾನ, ನೀ ನನಗೆ ಹಾಲು ಕೊಟ್ರೆ ಸಾಕಂದಾಗ ಅವಾಗ ಹುಲಿ ಹೇಳ್ತದ, ತಗೋಪ ಎಟ್ಟು ಬೇಕಟ್ಟು ಹಿಂಡ್ಕೊಂಡಾಗ ಸಿದ್ಧ ಮಾಲಿಂಗರಾಯ ಆ ಗುಂಡಿಗೆ ಒಳಗೆ ಆ ಹುಲಿ ಹಾಲು ಹಿಂಡ್ಕೊಂಡು ಅವಾಗ ಇನ್ನು ತಗೊಂಡು ಹೋಗ್ಬೇಕತ್ತಿದ್ದ. ಮಾಳಿಂಗರಾಯನಲ್ಲಿ ಮತ್ತೊಂದು ಕಲ್ಪನಾ ಬತ್ತು, ಈ ಹಾಲು ತಗೊಂಡು ಹೋಗ್ತೀನಿ, ಅಕಸ್ಮಾತ್ ನನ್ನ ಗುರು ಇವು ಹುಲಿ ಹಾಲು ಅಲ್ಲ ಅಂತಂದ್ರೆ ಹ್ಯಾಂಗ, ಇದು ನಾವು ಮಾಡುವಂಥ ಭಕ್ತಿ ಭಂಗ ಬರ್ತದ, ಇದು ಏನಾರೇ ಮಾಡಿ ಕೋಣ ಒಯ್ಬೇಕಂದಾಗ ಆ ಹುಲಿಗೆ ಕೇಳ್ತಾನ, ಆ ಹುಲಿ ಮರಿ ತಾಯಿಗೆ, ಅವಾ ನೀ ಹಾಲೆಲ್ಲ ಕೊಟ್ಟಿಕರೆ ಆದ್ರೆ ನಿನ್ನ ಮರಿಗಳು ನಾನು ಕೋಣ ಕೊಡು, ನನ್ನ ಗುರುವಿಗೆ ಒಯ್ದು ನಾನು ತೋರಿಸ್ಬೇಕಾಗ್ತದೆ ಅಂದಾಗ ಅವಾಗ ಹುಲಿ ಹೇಳ್ತಂತ, ಅಪ್ಪ 12 ವರ್ಷಕ್ಕೆ ಒಂದು ಫಲ ಸಂತಾನದ, ಮತ್ತು ಅಕಸ್ಮಾತ್ ಇವಾಗ ನೀ ಮರಿ ಒಯ್ದೆ ಅಂದ್ರೆ ನಾ 12 ವರ್ಷ ಹಿಂಗೆ ಇರಬೇಕಾಗ್ತದ, ಕರೆ ನೀ ಹಂಗೆ ಹೇಳಿದ್ರು ಕೊಡಂಗಿಲ್ಲ ಅಂದ್ರು, ಇಲ್ಲ ನನ್ನ ಗುರುವಿಗೆ ನಾ ತೋರಿಸ್ಬೇಕಾಗ್ತದ ಕೋಣ ಕೊಡು ಅಂದಾಗ ಅವಾಗ ಮಾಳಿಂಗರಾಯ ಅಂದತ್ತ, ನಿನಗೆ 12 ವರ್ಷಕ್ಕಿದ್ದ ಫಲ ಸಂತಾನ ವರ್ಷಗೊಂದಾಗಲಿ ಅಂತೇಳಿ ಆ ಹುಲಿ ತಲೆ ಮೇಲೆ ಆಶೀರ್ವಾದ ಮಾಡಿ ಕೈ ಇಟ್ಟು ವರ್ಷಗೊಂದಾಗಲಂತ ಆಶೀರ್ವಾದ ಮಾಡಿ ಮರಿಗಳು ತಗೊಂಡು ಆ ಗುರುವಿನ ಬಳಿ ಬಂದು ಆ ಹುಲಿ ಹಾಲಿನ ಗಿಣ್ಣ ಕಾಶಿ ಮನುಷ್ಯನಂತ ಈಗೆಲ್ಲ ಪುರಾಣದಾಗದ, ಎಲ್ಲ ಹಾಡಿಕೆಯವರು ಎಲ್ಲ ಪುರಾಣದೊಳಗೆ ಹೇಳ್ತಾರೆ, ತಾವೆಲ್ಲ ಕೇಳಿ. ಕಲಾವಿದರಿಗೊಂದು ಪ್ರಶ್ನೆ ಏನದಿದ್ರಾಗಂದ್ರೆ ಏನು ಪ್ರಶ್ನೆ ಅದಂದ್ರೆ, ಮಾಳಿಂಗರಾಯ ಅಲ್ಲಿ ಹುಲಿ ಮರಿಗಳನ್ನು ತಗೊಂಡು ಶಿರ್ಯಾಣ ಮಠಕ್ಕೆ ಹೋಗ್ಯಾನ. ಆ ಶಿರ್ಯಾಣ ಮಠಕ್ಕೆ ಒಯ್ದು ಮರಿ ಹೊಳ್ಳಿ ಬಂದು ತಾಯಿ ಬಳಿ ಬಿಟ್ಟಾನೋ ಅಥವಾ ಬಿಟ್ಟಿಲ್ಲೋ, ಬಿಟ್ಟಾನಂದ್ರೆ ಎಷ್ಟು ದಿವಸ ಬಿಟ್ಟಾನ, ಬಿಟ್ಟಿಲ್ಲ ಅಂದ್ರೆ ಯಾಕೆ ಬಿಟ್ಟಿಲ್ಲ, ಬಿಟ್ಟಾನಂದ್ರ ಎಷ್ಟು ದಿವಸ ಬಿಟ್ಟಾನ, ಬಿಟ್ಟಿಲ್ಲ ಅಂದ್ರೆ ಯಾಕೆ ಬಿಟ್ಟಿಲ್ಲ. ಆದ್ರೆ ಒಂದು ಶಾಸ್ತ್ರದ ನೇಮದ ಏನದ, ಒಂದು ತಾಯಿ ಮಕ್ಕಳಾಗ್ಲಿ, ಒಂದು ಅಣ್ಣತಮ್ಮದಿರಿಗಾಗ್ಲಿ, ಒಂದು ಪ್ರಾಣಿ ಆಗಲಿ ಅಥವಾ ಪಕ್ಷಿ ಆಗಲಿ, ಹಿಂಗೆ ತಾಯಿ ಮಕ್ಕಳಿಗೆ ಅಗ್ರಸರಂದ್ರೆ ಅದು ಒಂದು ದೋಷ ಬರ್ತದೆ, ಒಂದು ಪಾಪ ಬರ್ತದೆ ಅಂತ ಹೇಳ್ತಾರೆ. ಮಾಳಿಂಗರಾಯ ಮರಿ ಒಯ್ದು ಬಿಟ್ಟಿಲ್ಲ ಅಂದ್ರೆ ತಾಯಿ ಮಕ್ಕಳಿಗೆ ಅಗಲಸದಂಗಾಯ್ತು. ಮಾಳಿಂಗರಾಯಿಗ ಅಂಥ ಶಾಪ ಏನು ಬತ್ತು, ಅಂಥ ಪಾಪ ಏನು ಬತ್ತು, ಮತ್ತು ಎಲ್ಲ ಹುಲಿ ಮರಿಗಳು
ಒಯ್ದು ಬಿಟ್ಟಾನಂದ್ರೆ ಎಷ್ಟು ದಿವಸ ಒಯ್ದು ಬಿಟ್ಟಾನ ಅನ್ನುವಂಥದ್ದನ್ನ ಸಹ ಕಲಾವಿದರಿಗೆ ಒಂದು ಪ್ರಶ್ನೆ ಅದ. ಇದರ ಉತ್ತರ ಹೇಳಿ. ಇದು ಹೆಂಗೈತಿ ಅಂದ್ರೆ ಕರೆಕ್ಟ್ ಇತ್ತಂದ್ರೆ ನಾವು ಕರೆಕ್ಟ್ ತಗೋತೀವಿ, ಎಂದೂ ಗೊಡ್ಡವಾದ ಮಾಡೋ ಮೇಳ ನಮ್ಮದಲ್ಲ. ಯಾಕ ನಾವು ಕರೆಕ್ಟ್ ಇದೆ ಒಪ್ಕೊಂಡೇವು ಅಂದ್ರೆ ನಾಳೆಗೆ 4 ಮಂದಿ ತಿಳಿತದ ಈ ವಿಷಯ ಹೌದು ಅಂತೇಳಿ ಮತ್ತೊಂದು ಅವ್ರು ಹೋಗಿ ಹೇಳ್ತಾರೆ. ಕರೆ ಅದು ಅವರು ಚಲೋ ಕರೆಕ್ಟ್ ಹೇಳಿದ್ರು ನಿಮ್ಮ ವಿಷಯ ಅಲ್ಲ ಅನ್ಕೋತ ಕುಂದಿರುವಂಥ ಮೇಳ ನಮ್ಮ ಎರಡೂ ಅಲ್ಲ. ಅದಕ್ಕೆ ಸಹ ಕಲಾವಿದರು ಏನು ಹೇಳ್ತಾರೆ ಹೇಳಿ ಮುಂದಿನ ಸಲ ನಮಗೇನು ಕೇಳ್ತಾರೆ ಕೇಳಿ. ಆ ಭಗವಂತ ಎಷ್ಟು ಬುದ್ಧಿ ಕೊಟ್ಟಾನ ಅಟ್ಟು ನಾವು ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತೀವಿ ಅನ್ನೋಂಥ ವಿಚಾರವನ್ನು ಕೇಳಿಕೊಂಡು ಎರಡು ಮಾತಿಗೆ ವಿರಾಮ ಕೊಟ್ಟು ಸಹ ಕಲಾವಿದರು ಪಾಳೆ ಕೊಡ್ತಾ ಇದ್ದೀನಿ.